ಮೋದಿಯವರು 2014ರಲ್ಲಿ ಬರುವ ಮೊದಲು ನೀವು 10 ವರ್ಷ ಆಳಿದಿರಿ, 90ರಲ್ಲಿ ಇಂಟ್ರೊಡ್ಯೂಸ್ ಆಗಿದೆ, 34 ವರ್ಷದಲ್ಲಿ 24 ವರ್ಷ ನಿಮ್ಗೆ ಇವಿಎಂ ಓಕೆ, ಈ 10 ವರ್ಷ ಮಾತ್ರ ಇವಿಎಂ ತಗಾದೆನಾ? ಅಂದ್ರೆ ಗ್ಯಾರಂಟಿಯನ್ನ ಬಳಸಿ ದೇಶ ದಿವಾಳಿ ಮಾಡ್ತೀರಿ, ಜಾತಿಯ ಹೆಸರಿನಲ್ಲಿ ದೇಶವನ್ನ ಒಡೆತೀರಿ, ಧರ್ಮದ ಹೆಸರಿನಲ್ಲಿ ದೇಶವನ್ನ ಮಾರ್ಲಿಕ್ಕೆ ಹೊರಟಿದ್ದೀರಿ, ಯಾರು ಭಯೋತ್ಪಾದಕತೆ ಮತ್ತು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೋ ಅವರೊಟ್ಟಿಗೆ ಶೇಕ್ ಹ್ಯಾಂಡ್ ಮಾಡ್ತೀರಿ, ವಿದೇಶಿ ಶಕ್ತಿಗಳೊಟ್ಟಿಗೆ ಕೈ ಮಿಲಾಯಿಸ್ತೀರಿ. ಈ ದೇಶದ ಜನ ಏನ್ ದಡ್ರು ಅಂತ ಭಾವಿಸಿದ್ರ? ಇವರು ದೇಶ ಪ್ರೇಮಿಗಳು ಅಲ್ಲ, ಭಾರತೀಯರು ಅಲ್ಲ, ಅವರಿಗೆ ಅಧಿಕಾರ ಅಷ್ಟೇ ಬೇಕು. ಭಾರತವನ್ನ 3 ಕಾಸಿಗೆ ಹರಾಜಾಕಿ ಮಾರಾಕ್ತಾರೆ ಇವರು. ಪ್ರಾಯಶಃ ಕೇಂದ್ರ ಸರ್ಕಾರ ಕೂಡ ದ್ವಿಪೌರತ್ವದ ಎಲ್ಲಾ ದಾಖಲೆಗಳಿದ್ರೂ ಕೂಡ ರಾಹುಲ್ ಗಾಂಧಿಯನ್ನ ದೇಶದ ಒಳಗಡೆನೆ ಇಟ್ಕೊಂಡಿದೆ. ಯಾಕೆಂತಂದ್ರೆ ರಾಹುಲ್ ಗಾಂಧಿಯಿಂದ ಬಿಜೆಪಿಗೆ NDA ಸರ್ಕಾರಕ್ಕೆ 99.9% ಲಾಭ ಆಗ್ತಾ ಇದೆ. ಜನಕ್ಕೆ ಇವತ್ತು ಸಂಪೂರ್ಣ ಅರ್ಥ ಆಗಿದೆ, ಕಾಂಗ್ರೆಸ್ಸಿಗೆ ದೇಶವನ್ನ ಕೊಟ್ರೆ ನಮ್ಮ ಉಳಿಗಾಲ ಇಲ್ಲ, ಭವಿಷ್ಯ ಇಲ್ಲ. ಇವರು ಸಂಪೂರ್ಣವಾಗಿ ತಿಂದು ತೇಗಿ ದೇಶವನ್ನ ಟಿಶ್ಯೂ ಪೇಪರ್ ಆಗಿ ಒರೆಸಿ ಹಾಕ್ತಾರೆ ಅಂತ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಸೋತಾಗ ಇವಿಎಂ, ಗೆದ್ದಾಗ ನಮ್ಮ ಮೇಲೆ ಜನ ಭರವಸೆ ಇಟ್ಟಿದ್ದಾರೆ, ಬದಲಾವಣೆ ಬಯಸಿದ್ದಾರೆ, ಸಂವಿಧಾನದ ರಕ್ಷಣೆಯನ್ನು ಬಯಸಿದ್ದಾರೆ. ಈ ರೀತಿಯ ಮಾತುಗಳನ್ನು ಕಾಂಗ್ರೆಸ್ಸು 90ರ ದಶಕದಿಂದ ಆಡಿದರೆ ನಮಗೆ ಬೇಸರ ಇರಲಿಲ್ಲ. ಯಾಕೆಂತಂದರೆ ಇವಿಎಮ್ಮನ್ನು ಪ್ರಥಮವಾಗಿ ಬಳಸಿದ್ದು ಭಾರತದಲ್ಲಿ 1990ರಲ್ಲಿ. ಆದರೆ ಅವರಿಗೆ ಒಟ್ಟು 34 ವರ್ಷ ಆಯಿತು ಇವಿಎಂ ಬಳಸಲಿಕ್ಕೆ ಆರಂಭಿಸಿ. ಎಲೆಕ್ಟ್ರಾನಿಕ್ ಮತಯಂತ್ರದ ಮೂಲಕವೇ ಭಾರತದಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಸಂಘ ಸಂಸ್ಥೆಗಳವರೆಗೆ ಇವತ್ತು ಎಲ್ಲ ಕಡೆಯೂ ಇವಿಎಂ ಬಳಕೆ ಆಗ್ತಾ ಇದೆ. ಇವಿಎಂ ಅಂತಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳು ಅದು ಹ್ಯಾಕಿಂಗೋ ಟ್ಯಾಂಪರಿಂಗೋ ಅದೆಲ್ಲ ಸಾಧ್ಯತೆಗಳು ಇದೆ. ಆದರೆ ಅದನ್ನು ಸಮರ್ಥವಾಗಿ ಬಳಸುವ ಒಂದು ಆತ್ಮಶಕ್ತಿ ಇದ್ದರೆ, ತಂಡ ಇದ್ದರೆ, ಆ ಧೀಶಕ್ತಿ ಇದ್ದರೆ ಅದು ಸಾಧ್ಯ ಅನ್ನೋದಕ್ಕೆ ಭಾರತ ಕಳೆದ 34 ವರ್ಷಗಳಿಂದ ಉದಾಹರಣೆಯಾಗಿ ನಿಂತಿದೆ. ಈ ಕಾಂಗ್ರೆಸ್ನವರಿಗೆ ಇವಿಎಂ ಮೇಲೆ ಯಾವಾಗೆಲ್ಲ ಅನುಮಾನ ಆರಂಭ ಆಗತ್ತೆ ಅಂತಂದರೆ ತಾವು ಸೋತಾಗ. ಕಾಂಗ್ರೆಸ್ ಅಂತಲ್ಲ, ಅವರ ಇಂಡಿ ಕೂಟದ ಎಲ್ಲ ಸದಸ್ಯರಿಗೂ ಇದೇ ಸಮಸ್ಯೆ. ಹಿಂದೆ ಚಂದ್ರಬಾಬು ನಾಯ್ಡು ಅವರು ಇಂಡಿ ಕೂಟದಲ್ಲಿದ್ದಾಗಲೂ ಅಥವಾ ಅವರು ಜಗನ್ಮೋಹನ್ ರೆಡ್ಡಿ ಎದುರು ಹೀನಾಯವಾಗಿ ಸೋತಾಗ ಇವಿಎಂ ಬಗ್ಗೆ ಮಾತಾಡಿದ್ರು. ಅದೇ ಈಗ ಚಾರಿತ್ರಿಕವಾಗಿ ಪವನ್ ಕಲ್ಯಾಣ್ ಒಟ್ಟಿಗೆ ಸೇರಿಕೊಂಡು ಅವರು ಈಗ ಗೆದ್ದು ಸರ್ಕಾರ ಮಾಡುವಾಗ ಇವಿಎಂ ಬಗ್ಗೆ ಮಾತಾಡಿಲ್ಲ. ಈಗ ಇವಿಎಂ ಬಗ್ಗೆ ಜಗನ್ಮೋಹನ್ ರೆಡ್ಡಿ ಮಾತಾಡ್ತಾ ಇದ್ದಾರೆ. ಅದೇ ಅವರು ಕಳೆದ 10 ವರ್ಷ ಮಾತಾಡಿಲ್ಲ ಅವರು ಗೆದ್ದಾಗ. ಇದೇ ಕಾಂಗ್ರೆಸ್ಸಿಗರು 2014ರಿಂದ ಇವಿಎಂ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡಿದರು. ಯಾಕೆ? 2014ರಿಂದ ಮೋದಿ ಯುಗ ಆರಂಭ ಆಯಿತು. ಅದರ ಹಿಂದೆ 10 ವರ್ಷ ಮನಮೋಹನ್ ಸಿಂಗ್ ಅವರನ್ನು ಪಪೆಟ್ ಥರ ಇಟ್ಕೊಂಡು ಶ್ಯಾಡೋ ಪ್ರಧಾನಿಯಾಗಿ ಸೋನಿಯಾ ಗಾಂಧಿ ಅವರು ಆಳ್ತಾ ಇದ್ದಾಗ ಕಾಂಗ್ರೆಸ್ಸಿನವರಿಗೆ ಅಥವಾ ಖರ್ಗೆ ಅವರಿಗೋ ರಾಹುಲ್ ಗಾಂಧಿಗೋ ಇನ್ಯಾರಿಗೂ ಕೂಡ ಇವಿಎಂ ಪರಮ ಪವಿತ್ರವಾಗಿ ಕಂಡಿತು. ಅದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತದೆ ಅಂತ ವ್ಯಾಖ್ಯಾನಿಸಲಾಯಿತು. ಆದರೆ ಯಾವಾಗ 2014ರಲ್ಲಿ ಕಾಂಗ್ರೆಸ್ಸು ಅಥವಾ ಅವರ ಕೂಟ ಸಂಪೂರ್ಣವಾಗಿ ಸೋತಿತೋ ಆವಾಗ ಇವಿಎಂ ಬಗ್ಗೆ ಮಾತು ಆರಂಭ ಆಯಿತು. ಅಲ್ಲಿಂದ ನಿರಂತರವಾಗಿ ಗೆದ್ದಾಗ ನೋಡಿ, ಕರ್ನಾಟಕ ಗೆದ್ದಿತು 136 ಸೀಟು. ಇವಿಎಂ ಆವಾಗ ಏನೂ ಕೆಲಸ ಮಾಡಿಲ್ಲ, BJP ಆಡಳಿತದಲ್ಲಿತ್ತು. ಈಗ ಮರುಚುನಾವಣೆಯಲ್ಲಿ 3 ಸೀಟನ್ನು ಗೆದ್ದಿದೆ. ಅದಕ್ಕೆ ಬೇರೆಯೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಹಗರಣಗಳ ಸರ್ದಾರರಾಗಿಯೂ ಸಿದ್ದರಾಮಯ್ಯನವರು ಅಥವಾ ಅವರ ಇಡೀ ಸಂಪುಟ ಭ್ರಷ್ಟಾಚಾರದಲ್ಲಿ ಮುಳುಗೇಳ್ತಾ ಇದೆ.
ಆದರೂ ಕೂಡ ನಮ್ಮ ಗ್ಯಾರಂಟಿ, ನಮ್ಮ ವಿಶ್ವಾಸಾರ್ಹತೆ, ನಮ್ಮ ಆಡಳಿತ, ಸಂವಿಧಾನ ರಕ್ಷಣೆ ಇವೆಲ್ಲವನ್ನು ಮಾತಾಡ್ತಾರೆ. ರಾಹುಲ್ ಗಾಂಧಿ ಸಂವಿಧಾನವನ್ನು ಕೈಲಿಡ್ಕೊಂಡೇ ತಿರುಗಾಡ್ತಾರೆ. ಆದರೆ ದ್ವಿಪೌರತ್ವ ಭಾರತೀಯ ಸಂವಿಧಾನದ ಪ್ರಕಾರ ನಿಷೇಧ. ಯಾವ ವ್ಯಕ್ತಿಯು ಏಕಕಾಲದಲ್ಲಿ ಭಾರತ ಮತ್ತು ಬ್ರಿಟನ್ನೋ ಅಥವಾ ಭಾರತ ಮತ್ತು ಅಮೆರಿಕವೋ ಯಾವುದೇ ಎರಡು ದೇಶದ ಪೌರತ್ವವನ್ನು, ಸಿಟಿಜನ್ಶಿಪ್ಪನ್ನು ಪಡೆದುಕೊಳ್ಳುವಾಗಿಲ್ಲ. ಅದಕ್ಕೆ PIL ಹಾಕಲಾಗಿದೆ. ಅಹಮದಾಬಾದ್ ಕೋರ್ಟ್ ಹೇಳಿದೆ, ನಾವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ. ಕೋರ್ಟು ತನ್ನ ಮಿತಿಯಲ್ಲಿ ಏನನ್ನು ಮಾಡಬೇಕೋ ಅದನ್ನು ಮಾಡುತ್ತೆ. ಆದರೆ ತಾವು ಗೃಹ ಇಲಾಖೆ, ಕೇಂದ್ರ ಸರ್ಕಾರ ನಿಮ್ಮ ನಿಲುವೇನು, ನಿಮ್ಮ ಹತ್ರ ಯಾವ ಆಧಾರಗಳಿದೆ, ನಿಮ್ಮ ಹತ್ರ ಯಾವ ಸಾಕ್ಷಿಗಳಿದೆ ಅದನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಅಂತ ನಿನ್ನೆ ತಾಕೀತು ಮಾಡಿದೆ ಅಲಹಾಬಾದ್ ಹೈಕೋರ್ಟ್. ಈಗ ಬಾಲ್ ಇನ್ ಅಮಿತ್ ಶಾ ಕೋರ್ಟ್. ಅಮಿತ್ ಶಾ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಈಗ ನಿಂತಿದೆ. ಡಿಸೆಂಬರ್ 19ರವರೆಗೆ ಗೃಹ ಇಲಾಖೆ ಸಮಯವನ್ನು ತೆಗೆದುಕೊಂಡಿದೆ. ಸಂವಿಧಾನ ಕೈಯಲ್ಲಿ. ಸಿದ್ದು ಅವರು ಹೇಳ್ತಾರೆ, ಸಂವಿಧಾನದ 75 ವರ್ಷದ ಫಂಕ್ಷನ್ನಲ್ಲಿ ದೇಶ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ ಸಂವಿಧಾನ ಕೈಯಲ್ಲಿ ಕೊಟ್ಟರೆ ದೇಶಕ್ಕೆ ಆಪತ್ತು. ಯಾವುದೋ ಆ ಅನಂತ್ ಕುಮಾರ್ ಹೆಗಡೆ ಸಿರ್ಸಿಯವನು ಬುದ್ಧಿಗೇಡಿ, ಮತಿಗೇಡಿ, ಅವನು ಆಡಿದ ಒಂದು ಮಾತನ್ನ ಕಳೆದ 10 ವರ್ಷದಿಂದ ಎಳ್ಕೊಂಡು ಬರ್ತಾ ಇದ್ದಾರೆ. ಸಂವಿಧಾನಕ್ಕೆ ಮೋದಿ ಅವರು ಏನೂ ಮಾಡಿಲ್ಲ, ಸಂವಿಧಾನಾತ್ಮಕವಾಗಿ ನಡ್ಕೊಳ್ತಾ ಇದ್ದಾರೆ. ಸಂವಿಧಾನದ 75 ವರ್ಷದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂತ್ಕೊಳ್ಳುವ ಮೊದಲನೇ ಈ ರಾಹುಲ್ ಗಾಂಧಿ ಕೂತ್ಕೊಂಡು ಅವಮಾನ ಮಾಡಿದ್ದು ದೇಶದ ಜನ ಗಮನಿಸಿದ್ದಾರೆ. ಅದರ ಜೊತೆ ಕಾರ್ಯಕ್ರಮ ಮುಗಿದ ನಂತರ ಸಾಮಾನ್ಯವಾಗಿ ಪರಿಪಾಠ, ಒಂದು ರಾಷ್ಟ್ರಾಧ್ಯಕ್ಷರು ಕೂತ್ಕೊಳ್ಳುವ ಮೊದಲು ಪ್ರಧಾನಿಯನ್ನು ಸೇರಿ ಯಾರೂ ಕೂತ್ಕೊಳ್ಳುವಾಗಿಲ್ಲ. ಪರಂಪರೆ, ಶಿಷ್ಟಾಚಾರ. ಕಾರ್ಯಕ್ರಮ ಮುಗಿದು ಹೋಗುವಾಗ ಪ್ರತಿಯೊಬ್ಬರು ರಾಷ್ಟ್ರಾಧ್ಯಕ್ಷರಿಗೆ ಕೈ ಮುಗಿದು ಹೋಗುವುದು ಸಂಪ್ರದಾಯ. ಈ ಬೀಡಾಡಿ ಉಂಡಾಡಿ ಬಸವ, ತಲೆಯಲ್ಲಿ ಸಗಡಿ ಇಟ್ಕೊಂಡು ತಿರುಗಾಡುವವನು, ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ಮಾತಾಡುವವನು, ಇಂಗ್ಲೆಂಡಿನಲ್ಲೂ ಪೌರತ್ವ, ಭಾರತದಲ್ಲೂ ಪೌರತ್ವ, ಅಸಂವಿಧಾನಿಕವಾಗಿ ನಡ್ಕೊಳ್ಳುವಂಥ ಮನುಷ್ಯ ಇವತ್ತಿನವರೆಗೂ ಸ್ಪಷ್ಟತೆಯನ್ನಾಗಲಿ ಅದರ ಬಗ್ಗೆ ಉತ್ತರವನ್ನೇ ಕೊಡಲಿಲ್ಲ. ಜಾಣ ಮೌನ ಅಲ್ಲ, ದಡ್ಡ ಮೌನ ಅಥವಾ ಅಪರಾಧಿ ಮೌನ. ಮೌನಂ ಸಮ್ಮತಿ ಲಕ್ಷಣಂ. ಇಂಥ ರಾಹುಲ್ ಗಾಂಧಿ ದ್ರೌಪದಿ ಮುರ್ಮು ಅವರನ್ನು ಸ್ಪಷ್ಟವಾಗಿ ದೇಶದೆದುರು ಅವಮಾನಿಸಿದರು. ಅವರು ಕೂತ್ಕೊಂಡ್ರು, ದ್ರೌಪದಿ ಮುರ್ಮು ಅವರು ನಿಂತ್ಕೊಂಡಿದ್ದಾಗಲೇ ಕೂತ್ಕೊಂಡ್ರು, ಖರ್ಗೆ ಅವರು ಎಬ್ಬಿಸಿದರು. ಆಮೇಲೆ ಹೋಗುವಾಗ ಈ ಶಾಲಾ ಹುಡುಗರೆಲ್ಲ ಬೀಡಾಡಿಗಳು ಹೋಗ್ತಾರಲ್ಲ, ಆ ಥರ ಹೇ 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 ಅಂದ್ಕೊಂಡು ಹೋಗಿ ಆಯಿತು. ಇದು ಯಾರಿಗೂ ಕಣ್ಣು ಕಾಣೋದಿಲ್ಲ. ಇಂಥ ಅಸಂಬದ್ಧವಾದಂಥ ಕೆಲಸವನ್ನು, ಅನಾಗರಿಕವಾದ ಕೆಲಸವನ್ನು ನಿರಂತರವಾಗಿ ಕಾಂಗ್ರೆಸ್ ಮಾಡ್ತಾ ಬಂದಿದೆ. ಈಗ ಖರ್ಗೆ ಅವರು ಹೇಳ್ತಾರೆ, BJP ಅವ್ರಿಗೆ ಬೇಕಾದ್ರೆ ಬ್ಯಾಲೆಟ್ ಪೇಪರು ಬೇಡ ಆಗಿರ್ಬೋದು, ನಮಗೆ ಬೇಕು. ಇದೇ ಬ್ಯಾಲೆಟ್ ಪೇಪರ್ ಕಾಲದಲ್ಲಿ ಉತ್ತರ ಪ್ರದೇಶ ಇತ್ಯಾದಿಗಳಲ್ಲಿ ಸಂಪೂರ್ಣವಾಗಿ ಬಾಕ್ಸನ್ನೇ ಹೊತ್ಕೊಂಡು ಹೋಗಿ ಅವರೇ ಗುದ್ದಿ ಮತ್ತೆ ತಂದಿಟ್ಟ ಉದಾಹರಣೆಗಳು ಇತಿಹಾಸದಲ್ಲಿದೆ. ಎಲಾನ್ ಮಸ್ಕ್ ಹೇಳಿದ್ರಂತೆ, EVM ಟ್ಯಾಂಪರಿಂಗ್ ಮಾಡ್ಬೋದು, ಯಾವುದನ್ನೂ ಮಾಡ್ಬೋದು, ಮೊಬೈಲ್ ಬ್ಯಾಂಕಿಂಗನ್ನು ಮಾಡ್ಬೋದು, ಎಲ್ಲವನ್ನೂ ಮಾಡ್ಬೋದು. ಅದಕ್ಕೆ ನಮ್ಮದೇ ಆದಂಥ ಸುರಕ್ಷತಾ ವಿಧಾನ ಎಷ್ಟರ ಮಟ್ಟಿಗೆ ಅಳವಟ್ಟಿದೆ ಅನ್ನೋದು ಬಹಳ ಮುಖ್ಯ. ಈಗ ಮಹಾರಾಷ್ಟ್ರದಲ್ಲಿ ಅಘಾಡಿ ಸೋತಿದೆ, ಹೀನಾಯವಾಗಿ ಸೋತಿದೆ. ಆ ಸೋಲಿಗೆ ರಾಹುಲ್ ಗಾಂಧಿ ನೇತೃತ್ವ ಕಾರಣ ಅಂತ ಹೇಳೋದಿಲ್ಲ. ಜಾತಿ ತಂದ್ರು, ಸಂವಿಧಾನ ತಂದ್ರಿ, ಬೇಡದೆಲ್ಲ ವಿಚಾರಗಳನ್ನು ತಂದ್ರಿ, ದೇಶದ ಪ್ರಧಾನಿಯನ್ನು ಅವಮಾನಿಸಿದ್ರಿ, ರಾಷ್ಟ್ರಾಧ್ಯಕ್ಷರನ್ನು ಅವಮಾನಿಸ್ತೀರಿ, ಏನು ಬೇಕಾದರೂ ಮಾಡ್ತೀರಿ, ರಾಷ್ಟ್ರ ವಿರೋಧಿಗಳೊಟ್ಟಿಗೆ ಕೈ ಜೋಡಿಸ್ತೀರಿ. ಔರಂಗಜೇಬನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ ಉದ್ಧವ್ ಠಾಕ್ರೆ. ಅದು ನಿಮ್ಮ ಪ್ರೇರಣೆ. ಉದ್ಧವ್ ಠಾಕ್ರೆ ಮೊದಲಾಗಿ ಅವರ ತಂದೆ ಹಿಂದುತ್ವಕ್ಕಾಗಿ ಹೋರಾಡಿ ಇಡೀ ಒಂದು ಬಾಂಬೆಯನ್ನು, ಮಹಾರಾಷ್ಟ್ರವನ್ನು ಕಟ್ಟಿದವರು.
ಕಾಂಗ್ರೆಸ್ಸಿನ ಯೋಚನೆ ತೆಗೆದರೆ ಅದು ನಾನು ಈ ದೇಶದ ಹಿಂದೂಗಳಿಗೆ ಮಾಡುವ ದ್ರೋಹ, ಅದರ ಬದಲು ನಾನು ಆತ್ಮಾರ್ಪಣೆ ಮಾಡೋದು ಒಳ್ಳೆಯದು ಅಂತ ಹೇಳಿದಂಥ ಮನುಷ್ಯ ಬಾಳ್ ಠಾಕ್ರೆ. ಅವರ ಮಗ ಉದ್ಧವ್ ಠಾಕ್ರೆ ಕಾಂಗ್ರೆಸ್ಸಿನ ಪಾದ ನಿಕ್ಲಿಕ್ಕೆ ಹೋದ್ರು, ಇವತ್ತು ಹೀನಾಯವಾಗಿ ಸೋತರು. ಅದನ್ನು ಯೋಚನೆ ಮಾಡೋದಿಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ವಿ.ಕೆ. ಪೌಲ್ ಅನ್ನುವರು, ಇದೇ ಕಾಂಗ್ರೆಸ್ ಪ್ರೇರಿತವೇ, ಈ ಹೆಸರೇ ಕೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರು 120 ದೇಶ ತಿರುಗಾಡಿದಾರಂತೆ, ಅಲ್ಲೆಲ್ಲ ಬ್ಯಾಲೆಟ್ ಪೇಪರೇ ಇದೆಯಂತೆ. ಹಾಗಾಗಿ ನಮಗೆ ಬ್ಯಾಲೆಟ್ ಪೇಪರೇ ಬೇಕು, EVM ತಿರುಚಲಾಗುತ್ತದೆ, ಆದ್ದರಿಂದ EVM ಅನ್ನು ಬಹಿಷ್ಕರಿಸಿ, ನಿಷೇಧಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದರು. ಸುಪ್ರೀಂ ಕೋರ್ಟ್ ತಪರಾಕೆ ಹೇಗೆ ಕೊಟ್ಟಿದೆ ಅಂದರೆ, ನೀವು ಸೋಷಿಯಲ್ ವರ್ಕರು ಅದನ್ನು ಮಾಡಿ ಇದಕ್ಕೆ ಬರಬೇಡಿ, 120 ದೇಶದಲ್ಲಿ ಬ್ಯಾಲೆಟ್ ಪೇಪರ್ ಇದೆ ಅಂತೇಳಿ ಭಾರತದಲ್ಲೂ ಅದೇ ಇರಬೇಕು ಅಂತ ನಿರ್ದೇಶನ ಮಾಡ್ತಾ ಇದ್ದೀರಾ. ಏನು ವಿಶ್ವದಲ್ಲೇ ಭಾರತ ಎಲ್ಲರ ಒಟ್ಟಿಗೇ ಸಾಗಬೇಕೇನು? ನಾವೊಂದು ಭಿನ್ನವಾಗಿ ನಮ್ಮದೇ ಆದಂಥ ಸ್ವಾತಂತ್ರ್ಯ, ಸ್ವಾಯತ್ತೆ, ನಮ್ಮದೇ ಆದಂಥ ಅಭಿವೃದ್ಧಿಶೀಲತೆ, ಮೋಸ್ಟ್ ಅಡ್ವಾನ್ಸ್ಡ್ ಆಗಿ ನಾವು ಬದುಕಬಾರ್ದೆ ಅಂತ ಕೇಳಿದ್ದಾರೆ. ಸೋತಾಗ ಯಾಕೆ EVM ಬಗ್ಗೆ ಮಾತಾಡ್ತೀರಿ? ಜಾರ್ಖಂಡ್ನಲ್ಲಿ ಯಾಕೆ EVM ಬಗ್ಗೆ ಮಾತಾಡ್ತಾ ಇಲ್ಲ? ಮೋದಿಯವರು 2014ರಲ್ಲಿ ಬರುವ ಮೊದಲು ನೀವು 10 ವರ್ಷ ಆಳಿದಿರಿ, 90ರಲ್ಲಿ ಇಂಟ್ರೊಡ್ಯೂಸ್ ಆಗಿದೆ, 34 ವರ್ಷದಲ್ಲಿ 24 ವರ್ಷ ನಿಮಗೆ EVM ಓಕೆ, ಈ 10 ವರ್ಷ ಮಾತ್ರ EVM ತಗಾದೇನಾ? ಕೇಳಿದೆ ಕೋರ್ಟು. ನ್ಯಾಯಮೂರ್ತಿ ವಿಕ್ರಮ್ನಾಥ್, ನ್ಯಾಯಮೂರ್ತಿ PB ವರಾಳೆ ಅವರು ಭಾಳ ಸ್ಪಷ್ಟವಾಗಿ ಯಾವುದೇ ಕಾರಣಕ್ಕೂ EVM ಅನ್ನು ಬದಲಾಯಿಸುವ ಪ್ರಶ್ನೆನೇ ಇಲ್ಲ, EVM ಅಲ್ಲಿ ಯಾವುದೇ ರೀತಿಯ ದೋಷಗಳಿಲ್ಲ, ಯಾವುದೇ ರೀತಿಯ ಟ್ಯಾಂಪರಿಂಗೂ ಇಲ್ಲ, ಹ್ಯಾಕಿಂಗೂ ಇಲ್ಲ. ನೀವು ಸೋತಾಗ ಯಾಕೆ ಬರ್ತೀರಿ, ಗೆದ್ದಾಗ ಯಾಕೆ ಬರುವುದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಕಾಂಗ್ರೆಸ್ಸಿಗೆ ಎಷ್ಟರ ಮಟ್ಟಿಗೆ ಅಂತಂದರೆ, ಅವರ ಪಕ್ಷದವರೇ ಕುಮಾರ ಮಂಗಲಂ, ಕಾಂಗ್ರೆಸ್ ಮಾಜಿ ವಾರ್ ರೂಮ್ ವೈಸ್ ಚೇರ್ಮನ್ ಇವರು, ಅದರ ಜೊತೆಗೆ ವರುಣ್ ಸಂತೋಷ್ ಸೋಷಿಯಲ್ ಮೀಡಿಯಾದ ಹೆಡ್ಡು, ಇವರು ಹೇಳಿದ್ದಾರೆ EVM ಬಗ್ಗೆ ತಗಾದೆ ತೆಗೆಯುವುದನ್ನು ನಿಲ್ಲಿಸಿ, ನಮ್ಮ ನಾಯಕತ್ವದ ಬಗ್ಗೆ ಮಾತಾಡಿ, ನಮ್ಮ ಸ್ಟ್ರಾಟಜಿ ಬಗ್ಗೆ ಮಾತಾಡಿ. ಗ್ಯಾರಂಟಿಯಿಂದ ಯಾವುದೇ ನಮಗೆ ನಮ್ಮ ಕ್ಷೇತ್ರಕ್ಕೆ ಹಣ ಸಿಗ್ತಾ ಇಲ್ಲ, ಯಾವುದೇ ರೀತಿ ಅಭಿವೃದ್ಧಿ ಆಗ್ತಾ ಇಲ್ಲ, ಆದ್ದರಿಂದ ಗ್ಯಾರಂಟಿಯನ್ನು ನಿಲ್ಲಿಸಿ ಅಂತ ಇವತ್ತೊಬ್ಬ ಕರ್ನಾಟಕದಲ್ಲಿ ಶಾಸಕ ಹೇಳಿದ್ದಕ್ಕೆ ಅವರಿಗೆ ಶೋಕಾಸ್ ನೋಟಿಸ್ ಕೊಡ್ತೇವೆ ಅಂತ ಬೆದರಿಕೆ ಹಾಕಿದ್ದಾರೆ ಶಿವಕುಮಾರ್. ಅಂದರೆ ಗ್ಯಾರಂಟಿಯನ್ನು ಬಳಸಿ ದೇಶ ದಿವಾಳಿ ಮಾಡ್ತೀರಿ, ಜಾತಿಯ ಹೆಸರಿನಲ್ಲಿ ದೇಶವನ್ನು ಒಡೆತೀರಿ, ಧರ್ಮದ ಹೆಸರಿನಲ್ಲಿ ದೇಶವನ್ನು ಮಾರ್ಲಿಕ್ಕೆ ಹೊರಟಿದ್ದೀರಿ. ಯಾರು ಭಯೋತ್ಪಾದಕತೆ ಮತ್ತು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿದ್ದಾರೋ ಅವರೊಟ್ಟಿಗೆ ಶೇಖಂಡ್ ಮಾಡ್ತೀರಿ, ವಿದೇಶಿ ಶಕ್ತಿಗಳೊಟ್ಟಿಗೆ ಕೈ ಮಿಲಾಯಿಸ್ತೀರಿ. ಈ ದೇಶದ ಜನ ಏನು ದಡ್ರು ಅಂತ ಭಾವಿಸಿದ್ರಾ? ಹುಚ್ಚರು ಅಂತ ಭಾವಿಸಿದ್ರಾ? ಬೇಕೂಫುಗಳು ಅಂತ ಭಾವಿಸ್ತೀರಾ? ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ನಡೀತಾ ಇದೆ, ಅದೇ ನೀವು ಅಲ್ಲಿ ಇಸ್ರೇಲ್ನಲ್ಲಿ ಹಮಾಸ್ನವ್ರ ಪರವಾಗಿ ನೀವು ನಿಲ್ಲಿಕ್ಕೆ ಗೊತ್ತಾಗತ್ತೆ. ಅಯ್ಯಯ್ಯೋ, ಹಮಾಸನ ಪರವಾಗಿ ಕಣ್ಣೀರು ಹಾಕದಾಗೆ ಏನು ಇಡೀ ದೇಶದಲ್ಲಿ ಎಡಪಂಥೀಯರು, ಬುದ್ಧಿಜೀವಿಗಳು, ಕಾಂಗ್ರೆಸ್ಸಿಗರು, ಇಂಡಿಕೂಟ ಎಲ್ಲ ಸೇರಿಕೊಂಡು ಹಮಾಸನ ಪರವಾಗಿ ಪ್ರತಿಭಟನೆ. ಭಾರತದ ದೇಶದ ನೀತಿ ಒಂದು, ನಿಮ್ಮದೇ ಒಂದು ನೀತಿ. ಅದೇ ಇಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ. 3 ವರ್ಷದ ಮಗುವನ್ನು ಕೊಚ್ಚಿಕೊಳ್ಳಲಾಗಿದೆ. ಇಸ್ಕಾನಿನ ಚೀಫನ್ನು ತೆಗೆದುಕೊಂಡೋಗಿ ಇಲ್ಲ ಸಲ್ಲದ ಆರೋಪವನ್ನು ಹಾಕಿ ಅವರನ್ನು ಭೂಗತಗೊಳಿಸಲಾಗಿದೆ. ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಅವ್ರಿಗೆ. ಮಹಿಳೆಯರನ್ನು ಪಬ್ಲಿಕ್ಕಲ್ಲಿ ರೇಪ್ ಮಾಡಿ ಕೊಚ್ಚಾಕ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ಸಿನ ಯಾವ ನಾಲಿಗೆಯೂ ಮಾತಾಡಿಲ್ಲ. ಇವರು ಮನುಷ್ಯರು ಅಲ್ಲ, ಇವರು ದೇಶಪ್ರೇಮಿಗಳು ಅಲ್ಲ, ಭಾರತೀಯರು ಅಲ್ಲ. ಅವರಿಗೆ ಅಧಿಕಾರ ಅಷ್ಟೇ ಬೇಕು. ಭಾರತವನ್ನು 3 ಕಾಸಿಗೆ ಹರಾಜಾಕಿ ಮಾರಾಕ್ತಾರೆ ಇವರು. ಅಂದರೆ ಇವರ ಕಾಲು ಬುಡಕ್ಕೆ ಬಂದಾಗ ಸೋಲು, ಆವಾಗ EVM. ಅದೇ ದ್ವಿಪೌರತ್ವದ ಬಗ್ಗೆ ಈಗ ಅಲಹಾಬಾದ್ ಹೈಕೋರ್ಟೇ ಹೇಳಿದೆ ಕೇಂದ್ರ ಸರ್ಕಾರಕ್ಕೆ, ಕೊಡಿ ನಿಮ್ಮ ನಿಲುವನ್ನು, ನಿಮ್ಮ ಸಾಕ್ಷ್ಯವನ್ನು ಅಂತ. ಈಗ ಅದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಯಾರು? ರಾಹುಲ್ ಗಾಂಧಿ ಸ್ವತಃ ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲ, ನಾನು ಭಾರತೀಯ, ಭಾರತದ ಪ್ರಜೆ ಮಾತ್ರ, ನಾನು ಯಾವುದೇ ದೇಶದ ಪೌರತ್ವವನ್ನು ಹೊಂದಿಲ್ಲ
ಅನ್ನುವಂಥ ಮಾತನ್ನು ಯಾಕೆ ಆಡ್ತಾ ಇಲ್ಲ? ಕಳೆದ 10-15 ವರ್ಷಗಳಿಂದ ಬರ್ತಾ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಅತ್ಯಂತ ಕರಾರುವಕ್ಕಾದಂಥ ದಾಖಲೆ ಇಟ್ಕೊಂಡು ಹೊರಟಿದ್ದಾರೆ. ಇದು ಸಂವಿಧಾನವನ್ನು ಉಳಿಸುವ ರೀತಿನಾ? ಪಾಕಿಸ್ತಾನ ನಮ್ಮ ಮಿತ್ರ ರಾಷ್ಟ್ರ ಅಂತ ಹೇಳೋದು ಸಂವಿಧಾನಾತ್ಮಕವಾ? 370ನೇ ವಿಧಿಯನ್ನು ಮತ್ತೆ ತರ್ತೇವೆ ಅಂತೇಳಿ ಅಲ್ಲಿ ಇದರಲ್ಲಿ ಕಾಶ್ಮೀರದಲ್ಲಿ ಬೆಂಕಿ ಹಚ್ಚಲಿಕ್ಕೆ ಹೊರಟ್ರಲ್ಲ, ಇದು ಸಂವಿಧಾನದ ಬದ್ಧತೆನಾ? ದೇಶವನ್ನು ಕಾಯುವ ರೀತಿನ, ದೇಶವನ್ನು ಪ್ರೀತಿಸುವ ರೀತಿನ ಇದು? ಚೈನಾದ ಒಟ್ಟಿಗೆ ಸ್ನೇಹ ಬೆಳೆಸ್ತೀರಿ, ಚೈನಾದ ಹತ್ರ ಹೋಗಿ ಭಿಕ್ಷೆ ಬೇಡ್ತೀರಿ, ಪ್ರಜಾಪ್ರಭುತ್ವ ಆತಂಕದಲ್ಲಿದೆ, ಬಂದು ರಕ್ಷಿಸಿ. ಇದು ಭಾರತದ ಒಬ್ಬ ಪ್ರತಿಪಕ್ಷ ನಾಯಕನಾಗಿ ವರ್ತಿಸುವ ರೀತಿಯ ಇದು? ಕಾಂಗ್ರೆಸ್ಸಿನ ನೀತಿಯ ಇದು? ಇದರ ಬಗ್ಗೆ ಮಾತಾಡಬೇಡಿ. ಇಡೀ ರಾಹುಲ್ ಗಾಂಧಿಯ ಚುನಾವಣಾ ಪ್ರಚಾರದ ಶೈಲಿಯೇ ಹಿಂದೂಗಳ ಧ್ರುವೀಕರಣಕ್ಕೆ ಕಾರಣವಾಗಿದೆ, ನೆನಪಿಡಿ. ಅದಕ್ಕಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ BJPಯ ಸ್ಟಾರ್ ಕ್ಯಾಂಪೇನರ್ ಅಂತ ಇವತ್ತು ಟ್ರೋಲ್ ಆಗ್ತಾ ಇದೆ. ಪ್ರಾಯಶಃ ಕೇಂದ್ರ ಸರ್ಕಾರ ಕೂಡ ದ್ವಿಪೌರತ್ವದ ಎಲ್ಲ ದಾಖಲೆಗಳಿದ್ದರೂ ಕೂಡ ರಾಹುಲ್ ಗಾಂಧಿಯನ್ನು ದೇಶದ ಒಳಗಡೆ ಇಟ್ಕೊಂಡಿದೆ. ಯಾಕೆ ಅಂತಂದರೆ ರಾಹುಲ್ ಗಾಂಧಿಯಿಂದ BJPಗೆ NDA ಸರ್ಕಾರಕ್ಕೆ 99.9% ಲಾಭ ಆಗ್ತಾ ಇದೆ. ಅವರು ಮಾಡುವ ಎಡವಟ್ಟುಗಳು, ಅವರು ಮಾಡುವ ತಪ್ಪುಗಳು, ಅವರು ಮಾಡುವ ಇಡೀದಾದಂಥ ಪೆದ್ದುತನ, ದಡ್ಡತನ, ಗೋಸುಂಬೆತನ, ಇವೆಲ್ಲ ಲಾಭ ಆಗ್ತಾ ಇರೋದು ಯಾರಿಗೆ? BJPಗೆ ಮತ್ತು NDA ಕೂಟಕ್ಕೆ. ಹಾಗಾಗಿನೇ ಒಬ್ಬ ವಿದೂಷಕ ಇರಲಿ, ಅವನೇನೇ ಮಾತಾಡಿ ಏನೇ ಹೋರಾಟ ಮಾಡ್ತೇನೆ ಅಂತ ಹೊರಟರು, ಪರ್ಯಾಯವಾಗಿ ಅದರ ಲಾಭ ಯಾರಿಗಾಗ್ತದೆ? ನಮಗಾಗ್ತಾ ಇದೆ. ಅದಕ್ಕಾಗೇನೆ ಹೇಳಿದ್ದಿವರು ಕಾಂಗ್ರೆಸ್ಸಿನ ಕುಮಾರ ಮಂಗಲಂ ಮತ್ತು ವರುಣ್ ಸಂತೋಷ್ ಹೇಳಿದ್ದು, EVM ಬಗ್ಗೆ ತಗಾದೆ ಸಾಕು, ಕಾಂಗ್ರೆಸ್ಸಿನ ಒಳಗಿನ ತಪ್ಪುಗಳ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳೋಣ, ನಾಯಕತ್ವದ ಬಗ್ಗೆ ಪ್ರಶ್ನೆಯನ್ನು ಮುಂದಿಡಿ. ಕಾಂಗ್ರೆಸ್ಸಿನ ನಾಯಕತ್ವವೇ ಸಮಸ್ಯೆ ಅನ್ನುವಂಥ ಮಾತನ್ನು ಬಹಳ ಕಟುವಾಗಿ ಹೇಳಿದ್ದಾರೆ. ಇದರ ಅರ್ಥ ಏನು? ಈಗಾಗಲೇ ಚಿದಂಬರಂ ಅವರ ಮಗ ಅವರು ಕೂಡ ಹೇಳಿದ್ದಾರೆ, EVMನಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ಸಮಸ್ಯೆ ಇರೋದು ಕಾಂಗ್ರೆಸ್ಸಿನ ಒಳಗಡೆ, ಅದು ಮೊದಲು ಸರಿಯಾಗಬೇಕು, ಅದನ್ನು ಆತ್ಮಾವಲೋಕನ ಮಾಡ್ಕೋಬೇಕು. ಈ ದರಿದ್ರರಿಗೆ ಗಾಂಧಿ ಕುಟುಂಬ ಬಿಟ್ಟು ಯೋಚನೆ ಮಾಡುವಂಥ ಯಾವ ಶಕ್ತಿಯೂ ಇಲ್ಲ. ನರದೌರ್ಬಲ್ಯ, ಮತಿ ದೌರ್ಬಲ್ಯ, ಆ ಗುಲಾಮಗಿರಿ ಮೈಗೂಡು ಹೋಗಿದೆ. ಖರ್ಗೆಯವರಿಗೆ ಅರ್ಧ ಶತಮಾನಕ್ಕೂ ಹೆಚ್ಚಿನ ಅವಧಿಯನ್ನು ರಾಜಕಾರಣದಲ್ಲಿ ಕಳೆದವರು, ಅಧಿಕಾರದಲ್ಲಿ ಕಳೆದವರು. ಆದರೆ ಕಾಂಗ್ರೆಸ್ಸಿನ ಆ ಗಾಂಧಿ ಕುಟುಂಬದ ಬೂಟು ನೆಕ್ಕುವಂಥ ಆ ಹೇಸಿಗೆತನವನ್ನು ನೋಡಿದರೆ ಅವರ ವಯಸ್ಸಿಗೆ, ಅವರ ವ್ಯಕ್ತಿತ್ವಕ್ಕೆ ಅಯ್ಯೋ ಅಂತ ಅನಿಸ್ತದೆ. ಇಂಥ ಗುಲಾಮಗಿರಿಯ ರಸಾತಳದಲ್ಲಿ, ಪಾತಾಳದಲ್ಲಿ ಬಿದ್ದು ಒದ್ದಾಡ್ತಾ ಇರುವಂಥ ಕಾಂಗ್ರೆಸ್ಸಿಗೆ ಈಗಲೂ ರಾಹುಲ್ ಗಾಂಧಿಯೇ ಒಂದು ಬೆಳಕಾಗಿ ಕಾಣೋದು ದುರ್ಭಾಗ್ಯ. EVMಂದಲ್ಲ ಸಮಸ್ಯೆ, ರಾಹುಲ್ ಗಾಂಧಿಯ ಸಮಸ್ಯೆ, ರಾಹುಲ್ ಗಾಂಧಿಯ ನಾಯಕತ್ವದ ಸಮಸ್ಯೆ, ಆಮೇಲೆ ಇಡೀ ಕಾಂಗ್ರೆಸ್ಸಿಗರು ತೆಗೆದುಕೊಳ್ಳುವಂಥ ನಿಲುವಿನ ಸಮಸ್ಯೆ. ಪ್ರತಿ ಒಂದು ಹಂತದಲ್ಲಿ ದೇಶ ವಿರೋಧಿ ನೀತಿ, ಸನಾತನ ಧರ್ಮವನ್ನು ಸಂಪೂರ್ಣವಾಗಿ ಮುಗಿಸುವಂಥ ಹಠ, ಭಾರತದಲ್ಲಿ ಮೂಲ ನಿವಾಸಿಗಳಾಗಿದ್ದಂಥ ಹಿಂದೂಗಳನ್ನೇ ಒದ್ದೋಡಿಸುವ ಮತ್ತು ಅವರನ್ನು ನಿರ್ನಾಮ ಮಾಡುವಂಥ ಸಂಕಲ್ಪ. ಪಾಕಿಸ್ತಾನದ ಹಿಂದೂಗಳಿಗೆ ವೋಟಿಂಗ್ ಪವರ್ ಇಲ್ಲ, ಅದೇ ಇಲ್ಲಿದೆ. ಇವತ್ತು ಯಾರೋ ಅದರ ಮಾತಾಡ್ತಾ ಇದ್ದರೆ ನಮಗೆ ಅತಿಯಾಗಿ ಕಾಣಬಹುದು. ಆದರೆ ದೇಶದ ಮುಸ್ಲಿಮರಿಗೆ ಅಂತಲೇ ಪಾಕಿಸ್ತಾನವನ್ನು ಒಡಕೊಟ್ಟಾಗ ನಿಮಗೆ ಪಾಕಿಸ್ತಾನವೂ ಬೇಕು, ಇಲ್ಲೂ ನಮಗೆ ಪ್ರಭುತ್ವ ಬೇಕು ಅಂತಂದರೆ ಇದು ಹೇಗೆ ಸಾಧ್ಯ? 80%ಕ್ಕೂ ಹೆಚ್ಚಿನ ಹಿಂದೂಗಳು ಏನು ಮಾಡಬೇಕಾಗಾದ್ರೆ? ಎಲ್ಲವನ್ನು ನೋಡ್ತಾ ಕಡಲೆ ತಿನ್ಬೇಕನೋ ಅಥವಾ ಮಣ್ಣು ತಿನ್ನಬೇಕೋ? ಸುಪ್ರೀಂ ಕೋರ್ಟು ಹಾಕಿದ ಛೀಮಾರಿಗೆ ವಿರುದ್ಧವಾಗಿ ಖರ್ಗೆ ಮತ್ತೆ ಮಾತಾಡ್ತಾರೆ, ನಮಗೆ ಬ್ಯಾಲೆಟ್ ಪೇಪರ್ ಬೇಕು, EVMನಿಂದಲೇ ನಮಗೆ ಸಮಸ್ಯೆ. ಇಂಥ ಅತಾರ್ಕಿಕವಾದಂಥ, ಅವೈಜ್ಞಾನಿಕವಾದಂಥ ಹೇಳಿಕೆಗಳನ್ನು ಕೊಡಲಿಕ್ಕೆ ಅದು ಹೇಗೆ ಇಷ್ಟು ಹಿರಿಯ ರಾಜಕಾರಣಿಗೆ
ಸಾಧ್ಯ ಆಗತ್ತೆ ಅನ್ನೋದೇ ನಮಗೆ ವಿಸ್ಮಯ. ಅದರಿಂದ ಜನ ಅರ್ಥ ಮಾಡ್ಕೋಬೇಕು. ಸಂವಿಧಾನ ಹಿಡ್ಕೊಂಡು ತಿರುಗಾಡುವಂಥ ರಾಹುಲ್ ಗಾಂಧಿ ಸಂವಿಧಾನದ ಬಾಹಿರವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ದ್ವಿಪೌರತ್ವದ ಮೂಲಕ, ರಾಷ್ಟ್ರಪತಿಗಳನ್ನು ಅವಮಾನ ಮಾಡುವ ಮೂಲಕ, ಸಂಸದೀಯ ವ್ಯವಸ್ಥೆ ಅಷ್ಟೇ ಅಲ್ಲ, ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಈ ದೇಶದ ಜನತಂತ್ರ ವ್ಯವಸ್ಥೆಯ ಪರಂಪರೆಯನ್ನು ಸಂಪೂರ್ಣವಾಗಿ ಉಲ್ಲಂಘಿಸ್ತಾ ಇದ್ದಾರೆ. ಚುನಾವಣೆ ಈ ಭಾರತ ದೇಶದ ಬಹಳ ದೊಡ್ಡ ಒಂದು ಸಂಭ್ರಮದ ವಿಚಾರ. ಭಾರತದಂಥ ಬಹುತ್ವದಲ್ಲಿ ಏಕತ್ವವನ್ನು ಹೊಂದಿದಂಥ ಬಹು ವಿಸ್ತಾರವಾದಂಥ ದೇಶದಲ್ಲಿ EVM ಅನ್ನು ಎಷ್ಟು ಪರಿಪಕ್ವವಾಗಿ ಬಳಸ್ತಾ ಇದ್ದಾರೆ ಅಂತಂದರೆ ವಿದೇಶಿದ ಗಣ್ಯರೇ ಅದರ ಬಗ್ಗೆ ಪ್ರಶಂಸೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನು ಪ್ರತಿ ಬಾರಿ ಸೋತಾಗಲು ಅದನ್ನು ಮೂರಾಬಟ್ಟೆ ಮಾಡಿ ಹರಾಜಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆಯಲ್ಲ, ಇದು ಸಂವಿಧಾನ ದತ್ತವಾದದ್ದೋ ಅಥವಾ ಸಂವಿಧಾನ ವಿರೋಧವಾದದ್ದೋ, ಜನತಂತ್ರ ವ್ಯವಸ್ಥೆಯ ವಿರೋಧಿಯೋ, ಪ್ರಜಾಪ್ರಭುತ್ವದ ಆ ಆಶಯದ ವಿರೋಧಿಯೋ, ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಜನಕ್ಕೆ ಇವತ್ತು ಸಂಪೂರ್ಣ ಅರ್ಥ ಆಗಿದೆ. ಕಾಂಗ್ರೆಸ್ಸಿಗೆ ದೇಶವನ್ನು ಕೊಟ್ಟರೆ ನಮ್ಮ ಉಳಿಗಾಲ ಇಲ್ಲ, ಭವಿಷ್ಯ ಇಲ್ಲ. ಇವರು ಸಂಪೂರ್ಣವಾಗಿ ತಿಂದು ತೇಗಿ ದೇಶವನ್ನು ಟಿಶ್ಯೂ ಪೇಪರ್ ಹಾಗೆ ಒರೆಸಿ ಹಾಕ್ತಾರೆ ಅಂತ. ಆದ್ದರಿಂದಲೇ ಜನರ ತೀರ್ಪು ಇವತ್ತು ಸತ್ಯದ ಪರವಾಗಿದೆ, ದೇಶಿಕರ ಪರವಾಗಿದೆ, ದೇಶ ಕಟ್ಟುವ ನಾಯಕನ ಮತ್ತು ಕೂಟದ ಪರವಾಗಿದೆ. ಈ ಮತಿಗೇಡಿಗಳಿಗೆ EVM ಬಗ್ಗೆ ಮಾತಾಡೋದು ಬಿಟ್ಟರೆ, ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡೋದು ಬಿಟ್ಟರೆ, ಇವರಿಗೆ ಪ್ರಾಕ್ಟಿಕಲ್ ಆಗಿ ದೇಶವನ್ನು, ಜನರನ್ನು ಒಂದು ಸಮಚಿತ್ತದಿಂದ ಸುಖವಾಗಿ ಕಟ್ಟುವುದು ಹೇಗೆ ಅನ್ನೋದರ ಬಗ್ಗೆ ಕಿಂಚಿತ್ತೂ ಯೋಚನೆ ಇಲ್ಲ ಮತ್ತು ಜ್ಞಾನವೂ ಇಲ್ಲ. ಮತಿಭ್ರಷ್ಟತೆ ಸಾಮೂಹಿಕವಾಗಿ ಯಾವುದಾದ್ರೂ ಒಂದು ಪಕ್ಷಕ್ಕೆ ಅಡರಿದ್ದಿದ್ರೆ ಅದು ಕಾಂಗ್ರೆಸ್ಸಿಗೆ. EVM ಬಗ್ಗೆ ಅವರ ಇಂಡಿ ಕೂಟದಲ್ಲೇ ಒಪ್ಪಿಗೆ ಇಲ್ಲ, ಸಹಮತ ಇಲ್ಲ. ಕಾಂಗ್ರೆಸ್ಸಿನಲ್ಲೇ ಸಹಮತ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಿದೆ, ಸೋತಾಗ ಇವರು EVM ಅಂತಾರೆ, ನಗೆಪಾಟ್ಲಾಗ್ತಾ ಇದ್ದಾರೆ. ಆತ್ಮವಿಮರ್ಶೆ ಇಲ್ಲ, ನಾಯಕತ್ವದ ಬಗ್ಗೆ ಪ್ರಜಾಪ್ರಭುತ್ವದ ಆಶಯದ ರೀತಿಯಲ್ಲಿ ಆಯ್ಕೆ ಇಲ್ಲ. ಸಂಸತ್ತಿನ ಒಳಗಡೆ ಸಂವಿಧಾನ, ಸಂಸತ್ತಿನ ಹೊರಗಡೆ ಸಂವಿಧಾನ ಅಂತ ಹೇಳಿ ಹೋರಾಟ ಮಾಡುವಂಥ ಕಾಂಗ್ರೆಸ್ಸು ತನ್ನ ಪಕ್ಷದ ಒಳಗಡೆ ಸಂವಿಧಾನದತ್ತವಾಗಿ ಪ್ರಜಾಪ್ರಭುತ್ವದ ಆಶಯದ ಪ್ರಕಾರ ಯಾವುದೇ ರೀತಿಯ ನಡವಳಿಕೆಯನ್ನು ಮಾಡ್ತಾ ಇಲ್ಲ. ಡಿಕ್ಟೇಟರ್ಶಿಪ್ ಅಲ್ಲಿದೆ. ಮೋದಿಯವರ ಹತ್ರ ಅಲ್ಲ ಡಿಕ್ಟೇಟರ್ಶಿಪ್ ಇರೋದು. ಸರ್ವಾಧಿಕಾರತ್ವ ಮತ್ತು ಅದರ ಧೋರಣೆ ಇರುವುದು ಗಾಂಧಿ ಕುಟುಂಬದಲ್ಲಿ. ಅದನ್ನು ಕಾಯಲಿಕ್ಕೆ ಈ ಗುಲಾಮಿ ಸಂಸ್ಕೃತಿಯ ಒಂದು ತಂಡ ಇದೆ ಅಲ್ಲಿ, ಮತಿಭ್ರಷ್ಟ ತಂಡ ಅದು. ಅದಕ್ಕೆ ಯಾವ ಯೋಚನೆಯೂ ಇಲ್ಲ, ವರ್ತಮಾನವೂ ಇಲ್ಲ, ಭವಿಷ್ಯವೂ ಇಲ್ಲ. ಭೂತವಂತೂ ಕೇವಲ ಭೂತದಲ್ಲೇ ಬದುಕಬೇಕು. ಅವರು 56 ವರ್ಷ ಬಾಳಿದ್ದೇವೆ, 3 ಪ್ರಧಾನಿಗಳನ್ನು ಕೊಟ್ಟಿದ್ದೇವೆ, ಈ ದೇಶದಲ್ಲಿ ಗರೀಬಿ ಹಠಾವು ಮಾಡಿದ್ದೇವೆ, ಹಾಗೆ ಹೀಗೆ ಅಂತ ಹೇಳ್ಕೊಂಡು ತಿರುಗಾಡಬೇಕೇ ಬಿಟ್ಟರೆ SC ಹಣವನ್ನು ಕೂಡ ತಿಂದು ತೇಗುವಂಥ ಸರ್ಕಾರವನ್ನು ಕರ್ನಾಟಕದಲ್ಲಿ ನೋಡಿದ್ದೇವೆ ನಾವು. ಕುರುಬ ಜನಾಂಗದ ಒಬ್ಬ ಮುಖ್ಯಮಂತ್ರಿ ಅದೇ ಜನಾಂಗಕ್ಕೆ ಮತ್ತು ಅದೇ ತಳ ಸಮುದಾಯಕ್ಕೆ ದ್ರೋಹ ಮಾಡಿದ್ದಿದ್ದರೆ ಭ್ರಷ್ಟಾಚಾರದ ಮೂಲಕ ಚರಿತ್ರೆಯಲ್ಲಿ ಪ್ರಥಮ ವ್ಯಕ್ತಿ ಇರಬಹುದು ಸಿದ್ದರಾಮಯ್ಯನವರು. ಇಂಥ ಪರಿಸ್ಥಿತಿಯಲ್ಲಿ ಸಾಂವಿಧಾನಿಕವಾಗಿ ಬಳಕೆಯಾಗುವ ಪರಿಕರಗಳ ಬಗ್ಗೆ ನೀವು ಮಾತಾಡ್ತೀರಿ ಅಂತಾದರೆ ಜನ ನಿಮಗೆ ನಗುದಷ್ಟೇ ಅಲ್ಲ, ಕಂಡಲ್ಲಿ ಓಡಿಸ್ಕೊಂಡು ಹೋಗಿ ಹೊಡೆತಾರೆ. ನೆನಪಿಡಿ. ನಮಸ್ತೆ.